ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 15 ಮೆಮೊರಿ ಟ್ರಿಕ್ ಗಳನ್ನ ನೋಡ್ಬೇಕು ಅಂತ. ಇದು ಕೆಎಎಸ್ ಮತ್ತು ಎಲ್ಲ ಎಕ್ಸಾಮ್ಸ್ ಗಳಿಗೆ, PSI ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುವಂತಹ ಮೆಮೊರಿ ಟ್ರಿಕ್ ಗಳು. ಸೊ ಇದರ ನಾವು ಫಸ್ಟ್ ಪಾರ್ಟ್ ಅನ್ನ ಮಾಡಿದ್ವಿ. ಅದರ ಒಂದು ಕಮೆಂಟ್ಸ್ ಅಲ್ಲಿ ಸಾಕಷ್ಟು ಜನ ಪಾರ್ಟ್ 2 ಅಂತ ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಇನ್ನಷ್ಟು ಟ್ರಿಕ್ ಗಳನ್ನ ಈ ಸೀರೀಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇದು 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 34 ಇವತ್ತು. ಇದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಧಾರಿತವಾಗಿರುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಬಂದಂತಹ ಪ್ರಶ್ನೆಗಳು, UPSC ಆಗಿರ್ಬೋದು, ಬೇರೆ PSC ಎಕ್ಸಾಮ್ಸ್ ಗಳಾಗಿರ್ಬೋದು, ಅಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಹೇಗೆ ಈ ಟ್ರಿಕ್ ಗಳ ಮುಖಾಂತರ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡಿ ಈ ವಿಡಿಯೋವನ್ನ ಮುಂದೆ ತಗೊಂಡು ಹೋಗ್ಬೇಕು. ಇದನ್ನ ಗೇಮ್ ಚೇಂಜರ್ ಅಂತಾನೂ ನೋಡ್ಬೋದು ನಾವು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಿಮಗೆ ಈ ತರದ ಟ್ರಿಕ್ ಗಳು ಕೆಲವಷ್ಟು ಜನರಿಗೆ ಯೂಸ್ ಆಗುತ್ತೆ, ಕೆಲವಷ್ಟು ಜನರಿಗೆ ಇದೇನಿದು ಅಂತ ಅನ್ಸುತ್ತೆ. ನಿಮಗೆ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಈ ತರದ ಟ್ರಿಕ್ಸ್, ಫಾರ್ ಎಕ್ಸಾಂಪಲ್ ಈ ಕ್ಲಾಸಿನಲ್ಲಿ ನಾವು ಹಿಸ್ಟ್ರಿ ರಿಲೇಟೆಡ್ ಆದಂತಹ ಜೈನಿಸಂ ಆಗಿರ್ಬೋದು, ಬುದ್ಧಿಸಂ ಆಗಿರ್ಬೋದು, ಈ ತರದ್ದೆಲ್ಲ ಟಾಪಿಕ್ಸ್ ಅನ್ನ ನೋಡ್ಬೇಕು ಅಂತ. ಅದನ್ನ ಬಿಟ್ಟು ಇನ್ನಷ್ಟು ಬೇರೆ ಟ್ರಿಕ್ಸ್ ಬೇಕು ಅಂದ್ರೆ ನೀವು ಪಾರ್ಟ್ 3 ಅಂತ ಕಮೆಂಟ್ ಮಾಡಿ, ನಾವು ಇನ್ನಷ್ಟು ಟ್ರಿಕ್ಸ್ ಅನ್ನ ನಿಮ್ಗೆ ತಲುಪಿಸ್ತೀವಿ. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ರೆಡ್ ಸಿ? ಕೆಂಪು ಸಮುದ್ರದ ಗಡಿಯನ್ನು ಯಾವುದು ಹಂಚಿಕೊಳ್ಳುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೌದಿ ಅರೇಬಿಯಾ, ಈಜಿಪ್ಟು, ಸುದಾನು ಮತ್ತು ಇಸ್ರೇಲ್. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಸೊ ಮೊದಲನೆಯದಾಗಿ ನಾವು ಮೊಟ್ಟ ಮೊದಲ ಒಂದು ಮೆಮೊರಿ ಟ್ರಿಕ್ ಅನ್ನ ನೋಡ್ತಾ ಇದೀವಿ. 8 ಫೋಲ್ಡ್ ಪಾತ್ ಆಫ್ ಬುದ್ಧ ಅಂತ. ಬುದ್ಧ ಅವರ 8 ಫೋಲ್ಡ್ ಪಾತ್ ಏನು ಅಂತ ಕೇಳಿದ್ರೆ ವಿಶಾಲ್ ಸಿಮೆಂಟ್ಸ್. ಸೊ ನಿಮ್ಗೆ ವಿಶಾಲ್ ಸಿಮೆಂಟ್ಸ್ ನೆನಪಿರುತ್ತೆ, ಅಥವಾ ವಿಶಾಲ್ ಸೆಮ್ ಅಂತ ನೆನ್ಕೊಂಡ್ರು ಸಾಕು. ಏನಪ್ಪಾ ವಿಶಾಲ್ ಸೆಮ್ ಅಂತ ಅಂದ್ರೆ ವಿ ಫಾರ್ ರೈಟ್ ವ್ಯೂ. ಓಕೆ, ಸೊ ಇಲ್ಲಿ ನೋಡ್ಬೋದು 8 ಫೋಲ್ಡ್ ಪಾತ್. ಐ ಫಾರ್ ರೈಟ್ ಇಂಟೆನ್ಷನ್ ಆಗಿರುತ್ತೆ. ದೆನ್ ಎಸ್ ಫಾರ್ ರೈಟ್ ಸ್ಪೀಚ್ ಆಗಿರುತ್ತೆ. ಎ ಫಾರ್ ರೈಟ್ ಆಕ್ಷನ್ ಆಗಿರುತ್ತೆ. ಎಲ್ ಫಾರ್ ರೈಟ್ ಲೈವ್ಲಿಹುಡ್ ಆಗಿರುತ್ತೆ. ಇದರಲ್ಲಿ ನಮ್ಮ ವಿಶಾಲ್ ಅನ್ನುವ ಒಂದು ಏನ್ ಪಾರ್ಟ್ ಇದೆ ಆ ಪಾರ್ಟ್ ಬಂದಿದೆ. ದೆನ್ ಸಿಮೆಂಟ್ಸ್ ಅಲ್ಲಿ ಸಿ ಫಾರ್ ರೈಟ್ ಕಾನ್ಸಂಟ್ರೇಷನ್ ಅನ್ನ ಇಟ್ಕೋಬೇಕು ಅಂತ. ಇ ಫಾರ್ ರೈಟ್ ಎಫರ್ಟ್ ಇರಬೇಕು ಅಂತ. ಅಂಡ್ ಎಂ ಫಾರ್ ರೈಟ್ ಮೈಂಡ್ಫುಲ್ನೆಸ್. ಸೊ ಇಲ್ಲಿ ನೋಡ್ಬೋದು ಈ ಪಾರ್ಟ್ ಅನ್ನ ನಾವು ಇಲ್ಲಿ ಕಲಿತಿದ್ದೇವೆ. ಸೊ ಈ ಈ ಮೆಮೊರಿ ಟ್ರಿಕ್ ನ ಮುಖಾಂತರ ಬುದ್ಧನ 8 ಫೋಲ್ಡ್ ಪಾತ್ ಅನ್ನ ನೆನ್ಪಿಟ್ಕೋಬಹುದು. ಈಗ ಪ್ರಶ್ನೆಯನ್ನ ನೋಡುವಂತಹ ಟೈಮು ಇದು ಕೇರಳ ಎಕ್ಸಾಮ್ ಅಲ್ಲಿ ಬಂದಂತದ್ದು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಸ್ ನಾಟ್ ಫಾರ್ಮ್ ಅ ಪಾರ್ಟ್ ಆಫ್ ದ ನೋಬಲ್ 8 ಫೋಲ್ಡ್ ಪಾತ್ ಆಫ್ ಬುದ್ಧಿಸಂ? ನೋಡಿ ಎಷ್ಟು ಸಿಂಪಲ್ ಆಗಿದೆ ಪ್ರಶ್ನೆ, ಬಟ್ ನಮಗೆ ಇದರ 8 ಒಂದು ಬೆರಳೆಣಿಕೆಯಲ್ಲಿ ಇದೆ ಇರ್ಲಿಲ್ಲ ಅಂತ ಅಂದ್ರೆ ದೆನ್ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್. ಸೊ ರೈಟ್ ಲೈವ್ಲಿಹುಡ್, ಎಫರ್ಟ್ ಟು ಸ್ಪೀಚ್ ಇದೆ. ಸೊ ನಮ್ಮ VISALCEM ಅಲ್ಲಿ ಡಿ ಇಲ್ಲವೇ ಇಲ್ಲ. ಸೊ ಡಿ ಇಲ್ಲದ ಕಾರಣ ಆಪ್ಷನ್ ಡಿ ರೈಟ್ ಡೈರೆಕ್ಷನ್ ಅನ್ನೋದು ತಪ್ಪಾದಂತಹ ಉತ್ತರ. ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ನೋಬಲ್ ಪಾತ್. ದೆನ್ ಬರ್ತಾ ಇದೆ ಬಿಮ್ಸ್ಟೆಕ್ ಇನ ಮೆಂಬರ್ಸ್ ರಿಲೇಟೆಡ್ ಆಗಿ. ಸೊ ಬಿಮ್ಸ್ಟೆಕ್ ಇನ ಮೆಂಬರ್ಸ್ ನ ಹೇಗ್ ನೆನ್ಪಿಟ್ಕೋಬೇಕು ಅಂತ. MBBS ಇನ್ ತಮಿಳ್ನಾಡು ಆಫ್ ಇಂಡಿಯಾ ಅಂತ. ಸೊ ಇಲ್ಲಿ ನೋಡ್ಬೋದು. ಸೊ MBBS ಹೇಗಿದೆ ಅಂತ ಕೇಳಿದ್ರೆ ಮಯನ್ಮಾರ್, ಬಿ ಫಾರ್ ಬಾಂಗ್ಲಾದೇಶ್, ಬಿ ಫಾರ್ ಭೂಟಾನ್, ಎಸ್ ಫಾರ್ ಶ್ರೀಲಂಕಾ ಆಗಿದೆ. ದೆನ್ ತಮಿಳ್ನಾಡು ಆಫ್ ಇಂಡಿಯಾ, ಟಿ ಫಾರ್ ಥೈಲ್ಯಾಂಡ್ ಅಂಡ್ ಎನ್ ಫಾರ್ ನೇಪಾಳ್ ಆಗಿರುತ್ತದೆ. ಮತ್ತು ಇಂಡಿಯಾ ಹಾಗೆ ಇರುತ್ತದೆ. ಸೊ ಇದಿಷ್ಟು ನೇಷನ್ಸ್ ನಮ್ಮ ಬಿಮ್ಸ್ಟೆಕ್ ಇನ ಮೆಂಬರ್ಸ್. ಇಲ್ಲಿ ನೋಡ್ಬೋದು ಇಂಡಿಯಾ, ನೇಪಾಳ್, ಭೂಟಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ಬೇ ಆಫ್ ಬೆಂಗಾಲಿನ ಸುತ್ತಮುತ್ತ ಶ್ರೀಲಂಕಾ ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಯಾಕೆ ಬಿಮ್ಸ್ಟೆಕ್ ಫಾರ್ಮ್ ಮಾಡಿದ್ದು ಅಂದ್ರೆ ಯಾವಾಗ ಓವರ್ ಆಲ್ ಸಾರ್ಕಿನ ಒಂದು ಈಸ್ಟ್ ನೇಷನ್ಸ್ ಅನ್ನ ಇನ್ಕ್ಲೂಡ್ ಮಾಡಿರುವಂತಹ ಸಾರ್ಕಿನ ನೇಷನ್ಸ್ ಅಷ್ಟಾಗಿ ಸಕ್ಸಸ್ಫುಲ್ ಆಗ್ಲಿಲ್ಲ. ಭಾರತ ಅವಾಗ ಈಸ್ಟರ್ನ್ ಕಡೆ ಆಕ್ಟ್ ಈಸ್ಟ್ ಪಾಲಿಸಿ ಮುಖಾಂತರ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮೋರ್ ಥ್ರೈವಿಂಗ್ ಎಕಾನಮೀಸ್ ಆದಂತಹ ಥೈಲ್ಯಾಂಡ್ ಅನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದೆ. ಸೊ ಪ್ರಶ್ನೆ ಹೇಗ್ ಬಂದಿದೆ UGC ನೆಟ್ 2021 ನಲ್ಲಿ ಅಂತ ಕೇಳಿದರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ ಬಿಮ್ಸ್ಟೆಕ್? ಬಿಮ್ಸ್ಟೆಕ್ ಇನ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ? ಜಪಾನ್ ಅಂಡ್ ಕೊರಿಯಾ, ಇಂಡಿಯಾ ಅಂಡ್ ಶ್ರೀಲಂಕಾ, ಥೈಲ್ಯಾಂಡ್ ಅಂಡ್ ಮಯನ್ಮಾರ್, ಚೈನಾ ಅಂಡ್ ಪಾಕಿಸ್ತಾನ್. ಸೊ ನಾವು MBBS ತಮಿಳ್ನಾಡು ಇಂಡಿಯಾ ಅಂತ ಬರ್ಕೊಂಡ ತಕ್ಷಣ ಜಪಾನ್ ಅಂಡ್ ಕೊರಿಯಾನ ಕ್ಯಾನ್ಸಲ್ ಮಾಡಬಹುದು. ಸೊ ಎ ಇಲ್ಲಿದೆ ಕ್ಯಾನ್ಸಲ್ ಆಯ್ತು. ದೆನ್ ಇಂಡಿಯಾ ಅಂಡ್ ಶ್ರೀಲಂಕಾ ಇದೆ, ಹಾಗೂ ಬಾಂಗ್ಲಾದೇಶ್ ಅಂಡ್ ಥೈಲ್ಯಾಂಡ್ ಅಂಡ್ ಮಯನ್ಮಾರ್ ಇದೆ. ಸೊ ಸಿ ಇಸ್ ರೈಟ್. ಸೊ ಬಿ ಮತ್ತು ಸಿ ಸರಿಯಾದಂತಹ ಉತ್ತರ. ಚೈನಾ ಮತ್ತು ಪಾಕಿಸ್ತಾನ ಇಲ್ಲಿ ಬರೋದಿಲ್ಲ.
ಬೇ ಆಫ್ ಬೆಂಗಾಲ್, ಇನ್ನೊಂದು ಲಾಜಿಕಲಿ ಥಿಂಕಿಂಗ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಅಂತ ಆದಾಗ ಪಾಕಿಸ್ತಾನನ್ನ ಸೇರಿಸಬಾರ್ದು ಅಂತಾನೆ ಮಾಡಿರೋದು. ಸೊ ಇಲ್ಲಿ ಪಾಕಿಸ್ತಾನ ಬರುವ ಚಾನ್ಸು ಇಲ್ಲ. ದಿಸ್ ಈಸ್ ರಾಂಗ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ದೆನ್ ಹಿಮಾಲಯನ್ ರೇಂಜಸ್ ಫ್ರಮ್ ನಾರ್ತ್ ಟು ಸೌತ್, ಬಹಳಷ್ಟು ಬಾರಿ ಬಹಳಷ್ಟು ಎಕ್ಸಾಮ್ಸ್ ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೇಳಿದಂತಹ ಪ್ರಶ್ನೆ ಇದು. ನಾರ್ತ್ ಇಂದ ಸೌತ್ ವರೆಗೂ ಹಿಮಾಲಯನ್ ಇದು ರೇಂಜಸ್ ಅನ್ನ ಅರೇಂಜ್ ಮಾಡಿ ಅಂತ. ಸೊ ಇದಕ್ಕೆ ಕರ್ಲೆ ಜ್ಯಾದಾ ಪೂಜಾ ಶಿವಾಜಿ ಕಿ ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಕಾರಕೋರಂ ರೇಂಜ್ ಫಸ್ಟ್ ಬರ್ತಾ ಇರುವಂತದ್ದು ಕ್ಲಾಸ್ 10 ಇನ NCERT ಪುಸ್ತಕದಿಂದ ಡೈರೆಕ್ಟ್ ಆಗಿ ತೆಗೆದಿರುವ ಚಿತ್ರ ಇದು. ಕಾರಕೋರಂ ರೇಂಜು ಅದಾದ್ಮೇಲೆ ಲದಾಖ್ ಅಂತ. ಸೊ ಕರ್ಲೆ ಅಲ್ಲಿ ಎಲ್ ಬದಲು ಎಲ್ ಲದಾಖ್ ಅಂತ ಇದೆ. ದೆನ್ ಜ್ಯಾದಾ ಅಲ್ಲಿ ಝೆಡ್ ಜಸ್ಕಾರ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಥರ್ಡ್ ರೇಂಜು ಜಸ್ಕಾರ್ ರೇಂಜು. ದೆನ್ ಫೋರ್ತ್ ಪೂಜಾ ಅಲ್ಲಿ ಪೀರ್ ಪಂಜಲ್ ರೇಂಜ್ ಬರುತ್ತೆ. ಅದಾದ ಮೇಲೆ ಫೈನಲಿ ಶಿವಾಜಿ ಕೀಯಲ್ಲಿ ಶಿವಾಲಿಕ್ಸ್ ಬರುತ್ತೆ. ಸೊ ಒಂದು ಫೈನಲ್ ಲಿಸ್ಟ್ ಯಾವುದು ಅಂತ ಕೇಳಿದ್ರೆ ಕಾರಕೋರಮು, ಲದಾಖು, ಜಸ್ಕರ್, ಪೀರ್ ಪಂಜಲ್ಲು ಹಾಗೂ ಶಿವಾಲಿಕ್ ಅಂತ ನೋಡಬಹುದು. ಪ್ರಶ್ನೆ UPSC CAPF ಎಕ್ಸಾಮ್ ಅಂತ ಏನ್ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಬಂದಂತಹ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಆರ್ಡರ್ ಆಫ್ ರೇಂಜಸ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತ್ ಟು ಸೌತ್ ಇನ ಕರೆಕ್ಟ್ ಆರ್ಡರ್ ಆಫ್ ರೇಂಜ್ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದಂತಹ ಪ್ರಶ್ನೆ. ಸೊ ಕಾರಕೋರಂ ರೇಂಜ್, ಲದಾಖ್ ರೇಂಜ್, ಜ್ಯಾದಾ ಅಲ್ಲಿ ಜಸ್ಕಾರ್, ಪೀರ್ ಪಂಜಲ್ ಅಲ್ಲಿ ಪೀರ್ ಪಂಜಲ್ ಅಂಡ್ ಶಿವಾಲಿಕ್ ಅಲ್ಲಿ ಶಿವಾಜಿಯಲ್ಲಿ ಶಿವಾಲಿಕ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಯಾವುದೇ ಒಂದು ಕನ್ಫ್ಯೂಷನ್ ಬೇಡ. ಓಕೆ ರೈಟ್. ನೆಕ್ಸ್ಟ್ ಬರ್ತಾ ಇರುವಂತದ್ದು ಬುದ್ಧಿಸ್ಟ್ ಕೌನ್ಸಿಲ್ಸ್ ರಿಲೇಟೆಡ್ ಆದಂತದ್ದು. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಬುದ್ಧಿಸ್ಟ್ ಕೌನ್ಸಿಲ್ಸ್ ನಡೆಯುತ್ತೆ, 4 ಬುದ್ಧಿಸ್ಟ್ ಕೌನ್ಸಿಲ್ಸ್. ಅದರ 3 ಪಾರ್ಟ್ ಇದೆ. ಒಂದು ಯಾರು ಪ್ಯಾಟ್ರನ್ಸ್, ಒಂದು ಅದರ ಚೇರ್ಮನ್ ಅಥವಾ ಪ್ರೆಸಿಡೆಂಟ್ ಯಾರಾಗಿದ್ದರು ಅಂತ, ಮತ್ತು ಅದು ಎಲ್ಲಿ ನಡೆಯಿತು ಅಂತ. ಇದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬಂದಿದೆ. ಅದಾದ ಮೇಲೆ ಅದು ಅಲ್ಲಿ ಏನಾಯಿತು ಅನ್ನೋದಿದೆ. ದಿಸ್ ಈಸ್ ಪಾರ್ಟ್ ಆಫ್ ದ ಥಿಯರಿ ಪಾರ್ಟ್. ಸೊ ಫಸ್ಟ್ ಬುದ್ಧಿಸ್ಟ್ ಪ್ಲೇಸಸ್ ಎಲ್ಲಿ ನಡೆಯಿತು ಅಂತ ನೆನ್ಪಿಟ್ಕೊಳ್ಳಕ್ಕೆ ರವಾ ಪಾಕ ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಪಾಕ ಅಂತ ಮಾಡ್ತಾರೆ ಗುಲಾಬ್ ಜಾಮೂನು ಈ ತರದ್ದನ್ನೆಲ್ಲ ಮಾಡ್ಬೇಕಾದ್ರೆ. ಸೊ ಆ ರವಾ ಅಲ್ಲಿ ಆರ್ ಫಾರ್ ರಾಜಗೃಹ, ವಾ ಅಲ್ಲಿ ವೈಶಾಲಿ. ಸೊ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ 486 BC ಅಲ್ಲಿ ನಡೆದದ್ದು. ಸೊ ನಾವು ಇವಾಗ 2024 ಅಲ್ಲಿ ಇದ್ದೀವಿ. ಇವಾಗಿಂದ 2400 ಇಯರ್ಸ್ ಬ್ಯಾಕ್ ನಡೆದಿರುವಂತದ್ದು ರಾಜಗೃಹ ಅಲ್ಲಿ. ಸೆಕೆಂಡ್ ಕೌನ್ಸಿಲ್ ಬಂದ್ಬಿಟ್ಟು ವೈಶಾಲಿಯಲ್ಲಿ ಆಗಿದ್ದು. ಥರ್ಡ್ ಕೌನ್ಸಿಲ್ ಬಂದ್ಬಿಟ್ಟು ಪಾಟಲಿಪುತ್ರ ಅಲ್ಲಾಗಿರೋದು. ಸೊ ರವಾ ಪಾಕ ಅಲ್ಲಿ ಅಲ್ಲಿ ಪಾಟಲಿಪುತ್ರ. ಫೋರ್ತ್ ಕೌನ್ಸಿಲ್ ಬಂದ್ಬಿಟ್ಟು ಕಾಶ್ಮೀರದಲ್ಲಾಗಿರುವಂತದ್ದು, KA ಫಾರ್ ಕಾಶ್ಮೀರ್ ಅಂತ ಹೇಳ್ತಾ ಇರುವಂತದ್ದು. ದೆನ್ ಬುದ್ಧಿಸ್ಟ್ ಕೌನ್ಸಿಲ್ಸಿನ ಪ್ಯಾಟ್ರನ್ಸ್ ಯಾರು ಅಂತ, ಅಂದ್ರೆ ಯಾರ ರಾಜ್ಯದ ಆಳ್ವಿಕೆಯ ಟೈಮಿನಲ್ಲಿ ಇದಾದದ್ದು ಕೌನ್ಸಿಲ್ಗಳಾದದ್ದು ಅಂತ. ಸೊ ಅದಕ್ಕೆ ಆಜ್ಕಲ್ ಅಶೋಕ್ ಕಹಾ ಹೇ, ಈಗ ಅಶೋಕ ಎಲ್ಲಿದ್ದಾನೆ ಅಂತ. ಸೊ ಆಜ್ ಅಲ್ಲಿ ಅಜಾತ ಶತ್ರು ಅಂತ ನೀವು ನೋಡಬಹುದು, ಹಿರಣ್ಯಕ ಡೈನಾಸ್ಟಿ ಅವರು. ಅದಾದ ಮೇಲೆ ಕಲ್ಲಲ್ಲಿ ಕಾಲಾಶೋಕ ಬರುತ್ತೆ. ಸೊ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲಿನ ಪ್ಯಾಟ್ರನ್ ಕಾಲಾಶೋಕ ಆಗಿರ್ತಾರೆ. ದೆನ್ ಥರ್ಡ್ ಕೌನ್ಸಿಲಿನ ಪ್ಯಾಟ್ರನ್ ಅಶೋಕ್ ಅಂತ. ಸೊ ಅಶೋಕ ಅಂತ ನೀವು ನೋಟ್ ಮಾಡ್ಕೋಬಹುದು. ಅದಾದ ಮೇಲೆ ಕಹಾಹೆ ಅಲ್ಲಿ ಅಲ್ಲಿ ನಮ್ಗೆ ಕನಿಷ್ಕ ಕಾಣ್ತಾ ಇದೆ. ಓಕೆ, ಸೊ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ 1st century AD ಆಗತ್ತೆ. ರಿಮೆಂಬರ್, ಇದರಿಂದ ಇದಕ್ಕೆ 100 years ಡಿಫ್ರೆನ್ಸ್, ಇದರಿಂದ ಇದಕ್ಕೆ ಅರೌಂಡ್ 80 to 90 years ಡಿಫ್ರೆನ್ಸ್ ಆಗುತ್ತೆ. ಸೊ ಈ ಪೋರ್ಷನ್ ಆದ ಮೇಲೆ ನಮ್ಗೆ ಬರ್ತಾ ಇರುವಂತದ್ದು ಪ್ರೆಸಿಡೆಂಟ್ಸ್, ಚೇರ್ಮನ್ಸ್ ಆಫ್ ಬುದ್ಧಿಸ್ಟ್ ಕೌನ್ಸಿಲ್ ಯಾರಪ್ಪ ಅಂತ ಕೇಳಿದರೆ, MS ಧೋನಿಯ ಹೆಸರು ನಿಮ್ಗೆ ಗೊತ್ತಿರುತ್ತೆ. MS ಅನ್ನ ಮಾಹಿ ಅಂತಾನೂ ಕರೀತಾರೆ. ಮಾಹಿ ವೇ ಅಂತ ಒಂದು ಸಾಂಗ್ ಕೂಡ ಇದೆ. ನೀವು ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಈ ಎಂಟೈರ್ ಸೀರೀಸ್ ಅನ್ನ ನೀವು ನೆನ್ಪಿಟ್ಕೋಬಹುದು. ಹೇಗೆ ಅಂತ ಕೇಳಿದರೆ, ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲಿನ ಪ್ರೆಸಿಡೆಂಟು ಮಹಾಕස්සಪ ಉಪಾಲಿ ಅಂತ ಅವರ ಹೆಸರು. ದೆನ್ ಎಸ್ ಬಂದು ಸಬಕ್ಕಾಮಿ ಅಥವಾ ಸರ್ವಕಾಮಿನಿ ಸಬಕ್ಕಾಮಿ ಅಂತ ನೀವು ನೋಟ್ ಮಾಡ್ಕೋಬಹುದು. ಎಂ ಫಾರ್ ಮೋಗ್ಲಿಪುತ್ತ ಅಥವಾ ಮೋಗ್ಲಿಪುತ್ತ ತಿಸ್ಸಾ ಅಂತ. ಅಂಡ್ ಫೈನಲಿ ಎ ಯಾಕಿದೆ ಇಲ್ಲಿ ಅಂತ ಕೇಳಿದರೆ, ಎ ಮತ್ತು ವೇ ಏನಿದೆ, ವಸುಮಿತ್ರ ಮತ್ತು ಅಶ್ವಘೋಷ ಇಬ್ಬರೂ ಆಗಿದ್ದರು ಚೇರ್ಮನ್ ಆಫ್ ದ 4th
ಬುದ್ಧಿಸ್ಟ್ ಕೌನ್ಸಿಲ್. ಇದರ ಒಂದು ಪ್ರಶ್ನೆ UPSC 2001ರಲ್ಲಿ ಬಂದಂತದ್ದು. ಹೂ ಅಮಾಂಗ್ ದ ಫಾಲೋಯಿಂಗ್ ಪ್ರಿಸೈಡೆಡ್ ಓವರ್ ದ ಬುದ್ಧಿಸ್ಟ್ ಕೌನ್ಸಿಲ್ ಹೆಲ್ಡ್ ಡ್ಯೂರಿಂಗ್ ದ ರೈನ್ ಆಫ್ ಕನಿಷ್ಕ ಅಟ್ ಕಾಶ್ಮೀರ್. ನೋಡಿ, ಸ್ಟ್ರೇಟ್ ಪ್ರಶ್ನೆ. ಕನಿಷ್ಕನ ಒಂದು ಆಸ್ಥಾನದಲ್ಲಿ ಅಥವಾ ಪ್ಯಾಟ್ರನೇಜ್ ಅಲ್ಲಿ ನಡೆದಂತಹ 4ನೇ ಬುದ್ಧಿಸ್ಟ್ ಕೌನ್ಸಿಲಿನ ಚೇರ್ಮನ್ ಯಾರಾಗಿದ್ದರು? ಪಾರ್ಶ್ವ, ನಾಗಾರ್ಜುನ, ಶೂದ್ರಕ, ವಸುಮಿತ್ರ. ಆಪ್ಷನ್ ಡಿ ವಸುಮಿತ್ರ ಇಸ್ ದ ರೈಟ್ ಆನ್ಸರ್. MS ಮಾಹಿ ಅಂತ ಏನ್ ನಾವು ಮಾಡ್ಕೊಂಡಿದೀವಿ ಅದರಲ್ಲಿ VE ಅಲ್ಲಿ ವಸುಮಿತ್ರ ಬರ್ತಾನೆ. ಇಲ್ಲಿ ನೋಡ್ಬೋದು, ವಸುಮಿತ್ರ ಅಂಡ್ ಅಶ್ವಘೋಷ ಟುಗೆದರ್ ಪ್ರೆಸೈಡೆಡ್ ಓವರ್ ದ ಬುದ್ಧಿಸ್ಟ್ ಕೌನ್ಸಿಲ್. ಇದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಹೇಳ್ತೀನಿ. ಬುದ್ಧಿಸ್ಟ್ ವೇರ್ ಡಿವೈಡೆಡ್ ಇಂಟು ಮಹಾಯಾನೀಸ್ ಅಂಡ್ ಹೀನಯಾನೀಸ್ ಅಂತ. ಅವಾಗವರೆಗೂ ಹಿಂದಿನ ಪ್ಯಾಟ್ರನ್ಸ್ ಬಹಳ ಕಷ್ಟಪಟ್ಟು ತಡೆದಿಟ್ಟಿರ್ತಾರೆ. ಓಕೆ, ದೆನ್ ಮಹಾವೀರಾಗೆ ಬರೋಣ, ವಿಚ್ ಈಸ್ ಜೈನಿಸಂ ಪಾರ್ಟಿಗೆ ಬರೋಣ. ಸೊ ಈ ಜೈನಿಸಂ ಅಲ್ಲಿ ನಮ್ಗೆ ಜೈನಿಸಮ್ ಇನ 5 ವೋವ್ಸ್ ಅಂತ ಹೇಳ್ತಾರೆ. ಏನು 5 ವೋವ್ಸ್ ಹೇಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ವಾಸ್ಟ್ ಕೋಸ್ಟ್ ಅಂತ. ಸೊ ನೀವೊಂದು ಸಮುದ್ರದ ತೀರದಲ್ಲಿ ನಿಂತ್ಕೊಂಡು ಒಂದು ದೊಡ್ಡ ಸಮುದ್ರದ ಕೋಸ್ಟ್ ಅನ್ನ ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಸೊ V ಫಾರ್ ವೈಲೆನ್ಸ್, ನಾನ್ ವೈಲೆನ್ಸ್ ಇನ್ ವೈಲೆನ್ಸ್ ಅಂತ ಏನಿದೆ. C ಫಾರ್ ಚೇಸ್ಟಿಟಿ, ಬ್ರಹ್ಮಚರ್ಯ ಅನ್ನೋದು. A ಫಾರ್ ಅಟ್ಯಾಚ್ಮೆಂಟ್, ಅಪಾರಿಗ್ರಹ. S ಫಾರ್ ಸ್ಟೀಲಿಂಗ್, ಸ್ಟೀಲಿಂಗ್ ಅನ್ನ ಮಾಡಬಾರದು ಅಂತ. T ಫಾರ್ ಸತ್ಯ ಅಥವಾ ಟ್ರುತ್ ಅಂತ. ಸೊ ಇದಷ್ಟು 5 ವೋವ್ಸ್ ಆಫ್ ಮಹಾವೀರ. ಬಹಳಷ್ಟು ಸಲ ಇದು ಸ್ಟ್ರೈಟ್ ಆಗಿ ಬಂದಿದೆ. ಇಲ್ಲಿ ಒಂದು ಸ್ಮಾಲ್ ಹಿಸ್ಟ್ರಿ ಪಾಯಿಂಟ್ ಹೇಳ್ತೀನಿ. ಇದಷ್ಟು ಈ ವೋವ್ಸ್ ಆಫ್ ಮಹಾವೀರ ಏನಿದೆ, 4 ವೋವ್ಸ್ 23rd ತೀರ್ಥಂಕರ ಇರುವವರೆಗೂ ಆಲ್ರೆಡಿ ಇತ್ತು. ಮಹಾವೀರ ಇದಕ್ಕೆ ಬ್ರಹ್ಮಚರ್ಯವನ್ನ ಆಡ್ ಮಾಡಿದರು. ದಟ್ ಈಸ್ 24th ತೀರ್ಥಂಕರ ಮಹಾವೀರ ಅವರು ಬ್ರಹ್ಮಚರ್ಯವನ್ನ ಆಡ್ ಮಾಡಿದರು. ದೆನ್ ಬರ್ತಾ ಇರುವ ಹಾಗೆ ಮಹಾವೀರ ಅವರ ತ್ರಿರತ್ನ ಅಂತ ಪ್ರಶ್ನೆ. ಸೊ ನಿಮ್ಗೆಲ್ಲ KFC ಅಂತ ಒಂದು ಹೋಟೆಲ್ ಗೊತ್ತಿರುತ್ತೆ. K ಫಾರ್ ನಾಲೆಡ್ಜ್, ಸಮ್ಯಕ್ ಜ್ಞಾನವನ್ನ ಪಡಿಬೇಕು. F ಫಾರ್ ಸಮ್ಯಕ್ ದರ್ಶನವನ್ನ ಪಡಿಬೇಕು, ಫೇತ್ ಅನ್ನ ಪಡಿಬೇಕು. F ಫಾರ್ ಫೇತ್. C ಫಾರ್ ಕಾಂಡಕ್ಟ್, ಸಮ್ಯಕ್ ಚರಿತ್ರವನ್ನ ಇಟ್ಕೋಬೇಕು ಅನ್ನೋದು. 3 ತ್ರಿರತ್ನವಾಗಿರುತ್ತೆ. ಲಿವಿಂಗ್ ಲೈಫ್ ಅಕಾರ್ಡಿಂಗ್ ಟು ದ ಜೈನ್ ಎಥಿಕಲ್ ಪ್ರಿನ್ಸಿಪಲ್ಸ್, ರಿಯಲ್ ನಾಲೆಜ್ ಅಂಡ್ ನೋಯಿಂಗ್ ದ ರಿಯಲ್ ಟ್ರುತ್. ಸೊ KFC ಅಲ್ಲಿ ನಮ್ಗೆ ತ್ರಿರತ್ನಗಳು ನೆನಪಾಗುತ್ತೆ. ದೆನ್ ಸ್ವಲ್ಪ ಜಾಗ್ರಫಿ ಕಡೆ ಹೋಗೋಣ. ಜಾಗ್ರಫಿನ ಟಾಪ್ ಲೇಯರ್ ಇಂದ ಬಾಟಮ್ ಲೇಯರ್ ವರೆಗೂ ಅಟ್ಮಾಸ್ಫೆರಿಕ್ ಲೆವೆಲ್ಸ್ ಹೇಗ್ ನೆನ್ಪಿಟ್ಕೊಳ್ಳೋದು ಅಂತ ಕೇಳಿದರೆ, ಏಕ್ ಥಾ ಮೈಸೂರ್ ಕಾ ಸುಲ್ತಾನ್ ಟಿಪ್ಪು ಅಂತ ನೀವು ನೆನ್ಪಿಟ್ಕೋಬಹುದು. ಸೊ E ಫಾರ್ ಎಕ್ಸೋಸ್ಫಿಯರ್, ಏಕ್ ಥಾ T ಫಾರ್ ಥರ್ಮೋಸ್ಫಿಯರ್, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಥರ್ಮೋಸ್ಫಿಯರ್. M ಫಾರ್ ಮೈಸೂರ್, ಮೀಸೋಸ್ಫಿಯರ್. ದೆನ್ ಸುಲ್ತಾನ್ S ಫಾರ್ ಸ್ಟ್ರಾಟೋಸ್ಫಿಯರ್ ಆಗುತ್ತೆ. ದೆನ್ T ಫಾರ್ ಟಿಪ್ಪು, ಟ್ರೋಪೋಸ್ಫಿಯರ್ ಆಗುತ್ತೆ. ಸೊ ಏಕ್ ಥಾ ಮೈಸೂರ್ ಕಾ ಸುಲ್ತಾನ್ ಟಿಪ್ಪು ಅಲ್ಲಿ ನಿಮ್ಗೆ ಟಾಪ್ ಟು ಡೌನ್ ಎಲ್ಲಾ ಒಂದು ಅಟ್ಮಾಸ್ಫೆರಿಕ್ ಲೆವೆಲ್ಸ್ ನೆನಪಾಗುತ್ತೆ. ಸ್ಟ್ರಾಟೋಸ್ಫಿಯರಿನಲ್ಲಿ ನಿಮಗೆ ಓಝೋನ್ ಇರೋದು ನೆನ್ಪಿಟ್ಕೊಳ್ಳಿ. ಓಝೋನ್ ಎಲ್ಲಿ ಬರುತ್ತೆ ಅಂತ ಬಹಳಷ್ಟು ಬಾರಿ ಪ್ರಶ್ನೆ ಬಂದಿದೆ. ಟ್ರೋಪೋಸ್ಫಿಯರ್ ಅಲ್ಲಿ ಬರೋದಿಲ್ಲ, ಸ್ಟ್ರಾಟೋಸ್ಫಿಯರ್ ಅಲ್ಲಿ ಬರುತ್ತೆ. ಆಲ್ಸೋ ಟ್ರೋಪೋಸ್ಫಿಯರಿನ ಲೆಂತ್ ಏನು ಅಂತ ಕೇಳಿದ್ರೆ 0 to 12 ಕಿಲೋಮೀಟರ್ಸ್. ಓಕೆ, ದೆನ್ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಇರುವ ಜಾಗಗಳು ಯಾವುದು, ಸ್ಟೇಟ್ಸ್ ಯಾವುದು ಅಂತ ಕೇಳಿದರೆ 6 ಸ್ಟೇಟ್ಸ್ ಅಲ್ಲಿ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಇದೆ. ಇಲ್ಲಿ ನೋಡ್ಬೋದು ನೀವು ಒಂದು ಪೊಲಿಟಿಕಲ್ ಆಕ್ಷನ್ ಇಂಟೆಲಿಜೆನ್ಸಿನ ಒಂದು ಚಿತ್ರ. 6 ಸ್ಟೇಟ್ಸ್ ಅಲ್ಲಿ ಇದೆ. ಯಾವುದು ಚುನಾವ್ ಅಲ್ಲಿ ತುಮ್ ಕಬ್ ಅಂತ ನೆನ್ಪಿಟ್ಕೊಂಡ್ರೆ. T ಫಾರ್ ತೆಲಂಗಾಣ, U ಫಾರ್ ಉತ್ತರ ಪ್ರದೇಶ್. ಸೊ ಇಲ್ಲಿ ತೆಲಂಗಾಣದಲ್ಲಿದೆ, ಉತ್ತರ ಪ್ರದೇಶ್ ಅಲ್ಲಿದೆ. ಅದಾದ್ಮೇಲೆ M ಫಾರ್ ಮಹಾರಾಷ್ಟ್ರದಲ್ಲಿದೆ. ನೆನ್ಪಿಟ್ಕೊಳ್ಳಿ, M ಫಾರ್ ಮಧ್ಯಪ್ರದೇಶ್ ಅಲ್ಲ. ದೆನ್ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಇದೆ. ಸೊ ಕರ್ನಾಟಕವನ್ನ ಮರೆಯೋದಕ್ಕಾಗೋದಿಲ್ಲ. A ಫಾರ್ ಆಂಧ್ರ ಪ್ರದೇಶ್ ಅಲ್ಲಿದೆ. ಯಾವಾಗ ವಿಭಜನೆ ಆಯಿತು ಆಂಧ್ರ ಪ್ರದೇಶ ತೆಲಂಗಾಣ ಎರಡರಲ್ಲಿಯೂ ಇಂಟ್ರೊಡ್ಯೂಸ್ ಆಗಿದೆ. B ಫಾರ್ ಬಿಹಾರದಲ್ಲಿದೆ. ಸೊ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮೊದಲಿಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇತ್ತು, ಇವಾಗ ಅಲ್ಲಿ ಇಲ್ಲ. ಸೊ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಇರುವ ಜಾಗಗಳು 6 ಸ್ಟೇಟ್ಸ್ ಆಗಿರುತ್ತೆ. ದೆನ್ ಬಾಲ್ಟಿಕ್ ಸೀನ ಸರೌಂಡಿಂಗ್ ನೇಷನ್ಸ್ ಯಾವುದು ಅಂತ ಕೇಳಿದರೆ, ಸೊ ಬಾಲ್ಟಿಕ್ ಸೀನ ಸರೌಂಡಿಂಗ್ ನೇಷನ್ಸ್ ರೂಡ್, ಜರ್ಮನ್, ಸೆಲ್ಸ್, ಪೋಲ್ ಫಿಶ್ ಅಂತ. ಸೊ ಒಂದು ಪೋಲ್ ಫಿಶ್ ಅನ್ನ ಒಬ್ಬ ಜರ್ಮನ್ ಸೆಲ್ ಮಾಡ್ತಾ ಇರುವ ಒಂದು ದೃಶ್ಯವನ್ನ ನೆನೆಸ್ಕೊಂಡ್ರೆ
ಆರ್ ಯು ಅಲ್ಲಿ ರಷ್ಯಾ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ರಷ್ಯಾದ ಒಂದು ಭಾಗ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಬಾಲ್ಟಿಕ್ ಸೀನ ಎಂಟ್ರೆನ್ಸ್ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಅಲ್ಲಿ. ಡಿಇ ಡೆನ್ಮಾರ್ಕ್ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಡೆನ್ಮಾರ್ಕ್. ದೆನ್ ಜರ್ಮನ್ ಅಲ್ಲಿ ಜರ್ಮನಿ ಇದೆ. ದೆನ್ ಸೆಲ್ ಅಲ್ಲಿ 4 ದೇಶಗಳಿದೆ. ಸೊ ಎಸ್ ಫಾರ್ ಸ್ವೀಡನ್, ಇ ಫಾರ್ ಇಸ್ಟೋನಿಯಾ, ಎಲ್ ಫಾರ್ ಲ್ಯಾಟ್ವಿಯಾ ಹಾಗೂ ಎಲ್ ಫಾರ್ ಲಿಥುವೇನಿಯಾ. ಈ 4 ಇನ್ಕ್ಲೂಡ್ ಆಗಿದೆ ಸೆಲ್ ಅಲ್ಲಿ. ಪೋಲ್ ಫಿಶ್ ಅಲ್ಲಿ PO ಇಲ್ಲಿ ಪೋಲ್ಯಾಂಡ್ ಇದೆ. ಫಿನ್ಲ್ಯಾಂಡ್ ಅಲ್ಲಿ ನಮಗೆ ಫಿಶ್ ಅಲ್ಲಿ ಫಿನ್ಲ್ಯಾಂಡ್ ಇದೆ. ಸೊ ಇದಿಷ್ಟು ದೇಶಗಳು ಬಾಲ್ಟಿಕ್ ಸೀನ ಸುತ್ತಮುತ್ತ ಸರೌಂಡಿಂಗ್ ದೇಶಗಳು.